रामराव प्रकाश राठौड़। आज जो बातें करो सुबह कर्नाटका में कलबुर्गी जिला में एक आज हमारे काका था चंदूलाल वी राठौड़ के तड़े वो एक वो इंजीनियर था जब एक रिटायर्ड आज रिटायर एम एल ए था वो संसदे में एम एल ए था काका रूरल वाटर डिपार्टमेंट थी आज सैनिटेशन थी वो एक अधिकारी था देखो आज वो रिटायर्ड डेट करे थे हॉल में आज मैं काका बातें करता नहीं मतलब मैं केवल दूसरे रामराव जयशंकर करता काका कितना वर्ष सर्विस की तुम्हारी 22 वर्ष सर्विस कर मेरे काका हो आज ये गवर्नमेंट में सर्विस करता नहीं AWD के ताणी AWE के ताणी काका रिटायर है रहते तो आज वो कवर करे सर मोदी आम्ही तुझे धन्यवाद रामराव जयशंकर सैन मार जयशंकर ये फंक्शन हॉल थी ये फंक्शन हॉल में एक प्रोग्राम करायचं जो था दगाड़ो तमें में हॉल थी ये हॉल में फंक्शन करे काका हो ಮುಂದಿನ ಕಾರ್ಯಕ್ರಮ ಶ್ರೀ ಮಾರುತಿ ಚೌಹಾಣ್ ಅವರಿಗೆ ನಡೆಸಲಿಕ್ಕೆ ನಾನು ಬರೆದಿದ್ದೇನೆ. ಸೇನ್ ರಾಮರಾವ್ ಎಲ್ಲ ಅತಿಥಿ ಗಣ್ಯರಿಗೆ ವಂದನೆಗಳನ್ನು ಹೇಳ್ತಾ ನಾವು ಇವತ್ತು ಸೇರಿರುವುದು ನಿಮಗೆಲ್ಲ ಗೊತ್ತಿರುವಂತೆ ಶ್ರೀಯುತ ಚಂದೂಲಾಲ್ ರಾಠೋಡ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಚಿಂಚೋಳಿ ಇವರ ವಯೋನಿವೃತ್ತಿ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಶ್ರೀ ಈ ರಾಠೋಡ್ ಕುಟುಂಬದ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಆ ಕಾರಣದಿಂದ ಈ ಕಾರ್ಯಕ್ರಮದ ನಿರೂಪಣೆಯನ್ನ ರಾಠೋಡ್ ಕುಟುಂಬದವರಾದಂಥ ಡಾಕ್ಟರ್ ಜ್ಯೋತಿ ವೆಂಕಟ್ ರಾಠೋಡ್ ಹಾಗೂ ಚಿಂತನ್ ರಾಠೋಡ್ ಅವರು ನಿರೂಪಣೆ ಮಾಡಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ತಿದ್ದೇನೆ. ನನ್ನ ಸಪ್ರೇಮ ವಂದನೆಗಳು. ಎತ್ತೆತ್ತ ನೋಡಿ ತಡತತ್ತಲ ನೀವೇ ದೇವ, ಸಕಲ ವಿಸ್ತಾರದ ಕುರುಹು ನೀವೇ ದೇವ, ವಿಶ್ವತೋಮುಖ ನೀನೇ ದೇವ, ವಿಶ್ವತೋಬಾಹು ನೀನೇ ದೇವ, ಸಕಲವೂ ನೀನೇ ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರ ವಚನದ ಸಾಲುಗಳನ್ನು ಸ್ಮರಿಸಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಶ್ರೀ ಚಂದೂಲಾಲ್ ವಿ ರಾಠೋಡ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು RWS ಇಲಾಖೆ ಚಿಂಚೋಳಿ ಮತ್ತು ಅವರ ಧರ್ಮಪತ್ನಿಯಾದಂತಹ ಶ್ರೀಮತಿ ಅನಿತಾ ರಾಠೋಡ್ ಅವರು ಈ ಒಂದು ವೇದಿಕೆಯನ್ನು ಅಲಂಕರಿಸಬೇಕೆಂದು ಅವರಲ್ಲಿ ನಾನು ಸವಿನಯ ವಿನಂತಿಸಿಕೊಳ್ಳುತ್ತೇನೆ. ಬರ್ರಿ ಬರ್ರಿ ವೇದಿಕೆಯ ಮಾವನವರು ಮತ್ತು ತಂದೆಯ ಪ್ರತಿರೂಪದವರು ಆಗಿರುವಂತಹ ಅನಿತಾ ಮಾನ್ಯ ಒಂದು ನಿವೃತ್ತಿಯ ಔತಣ ಊಟಕ್ಕೆ ನಾವೆಲ್ಲರೂ ಇಂದು ಹಮ್ಮಿಕೊಂಡಿದ್ದೇವೆ. ಇವತ್ತು ನಾವೆಲ್ಲರೂ ಈ ಒಂದು ಸುಂದರ ಸರಳ ಸಮಾರಂಭದಲ್ಲಿ ಭಾಗಿಯಾಗಿದ್ದೇವೆ. ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ ಕಾಯುವ ದೈವತ್ವದಲ್ಲಿ ನನ್ನದೊಂದು ನುಡಿ, ಅದುವೇ ವಾಸ್ತವಿಕತೆಯ ಕೈಗನ್ನಡಿ, ಬರೆದು ಬಿಡೋಣ ಕಾರ್ಯಕ್ರಮದ ಆರಂಭಕ್ಕೆ ಶುಭ ನುಡಿ ಎಂದು ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಸ್ವಾಗತ ಭಾಷಣ ನೀಡಲು ನನ್ನ ಅಜ್ಜಿಯವರಾದ ಇಂದು ತಂಪಾದ ವಾತಾವರಣ, ಮುಸ್ಸಂಜೆಯ ಮತ್ತು ಮಾಮಾರವರಿಗೂ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ನಮ್ಮ ರಾಠೋಡ್ ಮಾಮಾರವರಿಗೂ ಸ್ವಾಗತವನ್ನು ಕೋರುತ್ತೇವೆ. ನಮ್ಮ ರಾಠೋಡ್ ಪರಿವಾರದ ಯಜಮಾನನೆಂದೇ ಗುರುತಿಸಿಕೊಂಡಿರುವ ಶ್ರೀ ಸುಭಾಷ್ ರಾಠೋಡ್ ಅವರು ಆ ಪರಿವಾರವನ್ನು ತನು ಮನ ಧನದಿಂದ ಬೆಳೆಸಿ ತನ್ನ ತಂದೆಯ ಕನಸನ್ನು ನನಸು ಮಾಡಿರುವ ಅಂದರೆ
ನಮ್ಮ ವಿಠಲ್ ಸಿಂಗ್ ರಾಠೋಡ್ ಮಾಮನವರು ಯಾವಾಗಲೂ ಹೇಳ್ತಾ ಇದ್ದರು, ಈ ಪರಿವಾರ ಯಾವುದರಲ್ಲಿಯೂ ಕಡಿಮೆ ಇಲ್ಲ, ಒಂದು ದಿನ ಬಹಳ ಎತ್ತರಕ್ಕೆ ಬೆಳೆಯಲಿದೆ ಎಂದು ಆ ಕನಸನ್ನು ನೆನಸು ಮಾಡಿ ಇವತ್ತು ಆ ಪರಿವಾರದಲ್ಲಿ ದೊಡ್ಡ ದೊಡ್ಡ ಆಗಿದ್ದಾರೆ. ಎಲ್ಲಿವರೆಗೆ ಅಂದರೆ ಒಂದು IAS ಜಿಲ್ಲಾಧಿಕಾರಿಯವರೆಗೆ ಬೆಳೆದಿದ್ದಾರೆ. ಆ ಪರಿವಾರದ ಸೂತ್ರಧಾರರಾಗಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಸುಭಾಷ್ ರಾಠೋಡ್ ಅವರಿಗೆ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಕೋರುತ್ತೇವೆ. ಅದೇ ಕಮಲ್ ರಾಠೋಡ್ ಅವರಿಗೆ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಅವರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಅಂದರೆ ಯಾದಗಿರಿ, ಶಾಪುರ್, ಸುರ್ಪುರ್, ಜೇವರ್ಗಿ, ಚಿಂಚೋಳಿಯಿಂದ ಬಂದಿರತಕ್ಕಂಥ ಅಧಿಕಾರಿಗಳಾದಂತಹ ಪ್ರವೀಣ್ AEE ಮತ್ತು ರೇವಣಸಿದ್ದಪ್ಪ ನಿವೃತ್ತ SE, ವೈದ್ಯನಾಥ್, ಇನ್ನಿತರ ಅನೇಕ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ನಮ್ಮ ರಾಠೋಡ್ ಪರಿವಾರದ ಕಡೆಯಿಂದ ಕೇಂದ್ರ ಬಿಂದು ಆಗಿರುವಂತಹ ಸೇವಾ ವಯೋನಿವೃತ್ತಿಯನ್ನು ಹೊಂದಿರುವ ಹಿರಿಯರಾದಂತಹ ಗೌರವಾನ್ವಿತರಾದಿರುವಂತಹ ಶ್ರೀ ಚಂದುಲಾಲ್ ಮಾಮಾ AW ರವರು RWS ಇಲಾಖೆ ಚಿಂಚೋಳಿ ಇವರ ಕಿರು ಪರಿಚಯ. ಶ್ರೀ ರಾಠೋಡ್ ಸಾಹೇಬರು 7 ಸಹೋದರರು ಸಹೋದರಿಯರಲ್ಲಿ ಇವರು 3ನೇ ಆಗಿ ಹುಟ್ಟಿದರು. ಇವರಿಗೆ ಒಬ್ಬ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ. ಚಿಕ್ಕವರಿದ್ದಾಗಿಂದಲೇ ಜಾಸ್ತಿ ದುಡ್ಡು ಕಂಡಿಲ್ಲ. लहरों से डरकर किसी की नौका पार नहीं होती और कोशिश करने वालों की कभी हार नहीं होती. चींटी दीवार पर चढ़ती है, फिर से गिरती है, लेकिन उसकी कोशिश कभी बेकार नहीं होती. लहरों से डरकर किसी की नौका पार नहीं होती और कोशिश करने वालों की कभी हार नहीं होती. ಪ್ರಮೋಷನ್ನಿನ ಹಂತ, ಅವರ ಯಶಸ್ಸಿನ ಹಂತ 25ರವರೆಗೂ ಕೆಲಸ ಮಾಡಿ ಅವರು 30ನೇ ಜೂನ್ 2020 ಮತ್ತು ನಿಶ್ಚಿತವಾಗಿ ಬಂದೇ ಬರುವಂತಹ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಶ್ರೀ ಚಂದುಲಾಲ್ ಮಾಮಾರವರು ಹೆಸರಿಗೆ ತಕ್ಕಂತೆ ಆಗಸದಲ್ಲಿ ಚಂದಿರನಂತೆ ಶಾಂತ ಸ್ವಭಾವದವರು, ನಿಷ್ಕಲ್ಮಶ ಮನಸ್ಸಿನವರು, ಹಸನ್ಮುಖಿಗಳು ಮತ್ತು ಸದಾ ಕುಟುಂಬದ ಸದಸ್ಯರಿಗೆ ಕಷ್ಟ ಸುಖದಲ್ಲಿ ಮಾರ್ಗದರ್ಶಕರಾಗಿ ಬೆಳಕನ್ನು ನೀಡಿದವರು ಮತ್ತು ದಾರಿಯನ್ನು ತೋರಿಸಿದವರು. ಲೀಡರ್ಸು, ಟೀಚರ್ಸು, ಅವ್ರ ಟೈಮೇ ಸಾಲ ಬೇಕಾದ್ರೆ ಮಾತಾಡ್ಬೋದು. ನಾವು ಕೆಲಸ ಮಾಡೋರು ಅಷ್ಟೇ. ಭಾಷಣ ಮಾಡಿದ್ರೆ ನಮಗೆ ತೊಂದರೆ ಇಲ್ಲ. ಬೇಕಾದಷ್ಟು ಹೇಳ್ತೇವೆ, ಬಾತ್ರೂಮಲ್ಲಿ ಮಾತಾಡ್ತೀವಿ, ಕೇವಲ ಮಾತಾಡ್ತೀವಿ. ಬಟ್ ಸ್ಟೇಜ್ ಮೇಲೆ ಮಾತಾಡಿದ್ರೆ ನಮ್ಗೆ ಯಾಕೋ ತೊಂದರೆ. ಆದರೂ ಆತ್ಮೀಯ ಹೇಳಿದ್ವಿ. ಇವತ್ತು ಮೊನ್ನೆ 30/6/2025 ಇವತ್ತು ಬಂದಿದ್ದಾರೆ ಅವರು. ಬಟ್ ಇದ್ರ ಪ್ರಯುಕ್ತ ಸಂತೋಷದ ಅವತಾರ ಕೂಡ ಏರ್ಪಡಿಸಿದ್ದಾರೆ ಅವರ ಕುಟುಂಬ. ಬಟ್ ಈ ಸಮಯದಲ್ಲಿ ನಾವು ಏನಾದರೂ ಮಾತು ಹೇಳಬೇಕು, ಹೇಳಿರೋದು ತಪ್ಪಾಗ್ತದೆ. ಬಟ್ ಇಲ್ಲೇ ನಾವು ಬಗ್ಗೆ ಏನಾದರೂ ನಮ್ಮನ್ನು ಹುಟ್ಟಿಸ್ಕೊಂಡು ಅದರ ವರ್ಣನೆ ಮಾಡಿಕೊಂಡು ವರ್ಣರಹಿತವಾಗಿ ಏನಾದರೂ ಹೇಳ್ಕೊಂಡು ನನ್ನ ಮನಸ್ಸಿಗೆ ಹುಟ್ಟಿಸ್ಕೊಂಡು ಹೇಳೋದು ಏನಿಲ್ಲ. ಚಂದ್ರಲಾಲ್ ರಾಠೋಡ್ ಅಂದರೆ ಅದೊಂದು ತೆರೆದ ಪುಸ್ತಕ ಅಂತ ನನ್ನ ಭಾಗ್ಯ. ಅಷ್ಟೇ ನನ್ನ ಆತ್ಮೀಯತೆ ಮತ್ತು ಹಾಗೆ ಸಹೋದರ ಬಾಡಿಯಲ್ಲೂ ಇರ್ಬೋದು ಭಾವನೆ ಇದೆ. ಅಷ್ಟು ಆತ್ಮೀಯ ಗೆಳೆತನ ನಮ್ಮದು. ಆ ಗೆಳೆತನ ಏನಿದೆ ಅಂದರೆ ನಾವು ಎಷ್ಟು ಅವರಿಗೆ ಕಾಸೆ ಸ್ವರೂಪರು ದೋಸ್ತು ಕಾಸೆ ಕಂಪ್ಲೀಟ್ಗೂ ಬಂದಿಲ್ಲ. ಎಷ್ಟು ಹೇಳಿದ್ರು ನಾನು ಯಾವಾಗ ಏನು ಹೆಂಗದ ಅಂದರೆ ವರ್ಣನೆ ಮಾಡೋಕ್ಕೂ ಇಲ್ಲ. ಆ ರೀತಿ ಎಷ್ಟು ಹೇಳಿದ್ರು ಮುಗಿಯಲ್ಲ. ಅದು ಮಾತು ಹಾಕೊಂಡು ಅವ್ರು ಬಂದು ಹೆಂಗಂದರೆ ಒಂದು ಸ್ನೇಹ ಅಂದರೆ ಯಾರು ನೀವು ಅವ್ರು ಸಭೆ ಇರ್ತೀರಿ ಅವ್ರು ಎಲ್ಲಿಗೆ ಹೋಗೇ ಆಗ್ತದೆ ಅಂಥ ಒಂದು ವ್ಯಕ್ತಿತ್ವ. ಅಂಥ ಸಂದರ್ಭದಲ್ಲಿ ಈ ವಯೋ ನಿವೃತ್ತಿಯ ಒಂದು ಆತ್ಮಕಕ್ಕಾಗಿ ಇಲ್ಲಿ ಆಗಮಿಸಿದ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್, ನಮ್ಮ ಸುಭಾಷ್ ಸರ್ ಮತ್ತು ಇನ್ನಂದ್ರೆ ನಮ್ಮ ಇಂಜಿನಿಯರಿಂಗ್ ಬಾಂಧವರು ಎಲ್ಲ ನಮ್ಮ ತಂದೆಯರು ಮತ್ತು ಅಕ್ಕಂದಿಯರು ಅಣ್ಣತಮ್ಮರು ಇಂಥ ಒಂದು ಸಂತೋಷದ ಒಂದು ಅವಕಾಶದಲ್ಲಿ ಅಷ್ಟು ವಿಪರೀತೆಯಿಂದ ಮತ್ತು ಎಲ್ಲರೂ ಸೇರಿದಾಗ ನೋಡ್ಬೋದು ನಾವು ಎಷ್ಟು ಎಲ್ಲರೂ ಪ್ರೀತಿ ವಿಶ್ವಾಸ ಬೆಳೆಸಿದಾಗ. ಸರ್ ನಾನು ಎಷ್ಟೇ ಹೇಳ್ಬೋದು, ಒಂದು ಭಾಗ್ಯ, ಒಂದು ಯೌವನ,
ಓಡು ವೃತ್ತಿ ಮದುವೆ ಮತ್ತೆ ವ್ಯಸನ ಈ ಎಲ್ಲ ಒಂದು ಜೀವನ ಸಂಪರ್ಕ ಹೆಸರಾದಂಥ ಚಂದು ರಾಠೋಡ್ ಅವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಅವರ ಸ್ನೇಹಿತರೇ ಬಂಧು ಮಿತ್ರರೇ ಹಾಗೂ ಇನ್ನಿತರರೇ ಚಂದುಲಾಲ್ ರಾಠೋಡ್ ಬಗ್ಗೆದಲ್ಲಿ ಅವ್ರ ಫ್ರೆಂಡ್ ಯಾವುದೂ ಬಿಟ್ಟಿಲ್ಲ, ಎಲ್ಲ ಹೇಳ್ಬಿಟ್ಟಿದ್ದಾರೆ. ಬಾಲ್ಯದ ಹಿಡಿದು ಎಲ್ಲ ಊರಲ್ಲಿ ಹೋಗಿದ್ದಾನೆ ಹೇಳ್ಬಿಟ್ಟಿದ್ದಾರೆ. ಆದರೆ ಚಂದುಲಾಲ್ ನಾವು ಕೆಲಸ ಮಾಡೋದು ಗುಲ್ಬರ್ಗ ಸಬ್ಡಿವಿಷನ್ದಾಗ ಒಂದ್ಸಲ ಟೈಮ್ ಸಿಕ್ಕಿತ್ತು. ಈ ನಮ್ಮ ಇಂಜಿನಿಯರಿಂಗ್ನಲ್ಲಿ ಗುಲ್ಬರ್ಗ ಸಬ್ ಡಿವಿಷನ್ ಎಲ್ಲಕ್ಕಿಂತ ದೊಡ್ಡ ಸಬ್ ಡಿವಿಷನ್. ಎಲ್ಲ ಕಡೆ 2-3 ಅಸಿಸ್ಟೆಂಟ್ನವರು, ಒಂದು 2-3 ಸೆಕ್ಷನ್ ಆಫೀಸರ್ 18-20 ಇರೋರು. ಯಾಕಂದ್ರೆ ಎಲ್ಲರಿಗೆ ಗುಲ್ಬರ್ಗ ಬೇಕಾಗಿತ್ತು, ಎಲ್ಲರಿಗೂ ಗುಲ್ಬರ್ಗ ವಾಸ ಆಗಬೇಕು. ಹೀಗಾಗಿ ಯಾವಾಗಲೂ ನಾನು ಏನೇ ಇದ್ರು ಅನ್ನೋದು ಸರ್ ನಾವು ಇನ್ನಿಲ್ಲ ಎಲ್ಲ ಕಡೆ ನನ್ನದು ಪ್ರೆಷರ್ ಇಲ್ಲ, ಅದ್ರ ಮೇಲೆ ಹೆಚ್ಚಿಗಿರೋದು. 15 ದಿವಸ ಒಂದು ಪಾರ್ಟಿ ಕೂತಿದ್ದೆ ನಾವು, ಆಯ್ತು ಬರ್ರಿ ಇವತ್ತೊಂದು ದಿವಸ ಅನ್ನೋದು ಆಡ ಪಾರ್ಟಿ ಮಾಡ್ರಂತೆ. ಯಾವಾಗಲೂ ಪಾರ್ಟಿ ಅಂದ್ರೆ ರಾತ್ರಿ ಕೂಡ ತುಂಬೋದಿಲ್ಲ, ನನ್ನ ಸ್ವಭಾವ ಇಲ್ಲ ಅಂತಂದು. ಯಾವಾಗಲೂ ಮೃದು ಸ್ವಭಾವ, ಲ್ಯಾಂಗ್ವೇಜ್ ಅಂತಂದು ಭಾಷೆ ಅಂತಾರಲ್ಲ, ಭಾಷೆ ಮೇಲೆ ಸರಿ ಕಡತ ಹಿಡಿತಾ ಚೆನ್ನಾಗಿತ್ತು. ಯಾವುದೇ ಮಾತಾಡಿದ್ರು ತರ್ಕಬದ್ಧವಾಗಿ ಮಾತಾಡ್ತಿದ್ರು, ಯಾವುದೇ ಮಾತಾಡಿದ್ರು ಇನ್ನೊಬ್ಬರು ಮನುಷ್ಯನ ನೋವಂತ ಮಾತ್ರ ಎಂದೂ ಆಡಿಲ್ಲ ಅಂತ. ಎಲ್ಲರಿಗೆ ಮೆಚ್ಚುಗೆ ಉತ್ಪಡಿಸಂತ ಮಾತಾಡ್ತಿದ್ನು, ಎಲ್ಲರ ಜೊತೆ ಸ್ನೇಹಮಯವಾಗಿರ್ತಿದ್ನು. ಹೀಗಾಗಿ ಆತ ಈ ನಮ್ಮ ಡಿಪಾರ್ಟ್ಮೆಂಟಲ್ಲಿ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ದಲ್ಲಿ ಅಂಥ ವ್ಯಕ್ತಿಗಳು ಸಿಗೋದು ಅಪರೂಪ. ಏನೋ ಒಂದು ಬದುಕಲು ಅನುವು ಮಾಡಿಕೊಟ್ಟಂಥ ಒಂದು ಹೊರ ಉದ್ದೇಶದ ಕುಟುಂಬ. ಕಳೆದ 13-14 ವರ್ಷಗಳಿಂದ ಚಂದ್ರಲಾಲ್ ರಾಠೋಡ್ರು ನಾವು ಅಣ್ಣ ತಮ್ಮರ ಹಾಗೆ ಒಂದೇ ಓಣಿಯಲ್ಲಿ ಆಜುಬಾಜು ಮನೆಯವರಾಗಿ ಬದುಕ್ತಾ ಇದ್ದೀವಿ. ಈಗಾಗಲೇ ನಾನೊಂದೆರಡು ಮಾತು ಹೇಳಲು ಬಯಸುತ್ತೇನೆ. रुतबा मेरे सर को संविधान से मिला है, रुतबा मेरे सर को संविधान से मिला है, ये सम्मान भी मुझे संविधान से मिला है, ये सम्मान भी मुझे संविधान से मिला है. औरों को तो मुकद्दर से मिला होगा, लेकिन मुकद्दर भी हमें संविधान से मिला है. ಸಂವಿಧಾನಬದ್ಧವಾಗಿ ಸರ್ಕಾರಿ ಸೇವೆಗೆ ಸೇರಿ ಶ್ರೀ ಚಂದ್ರಲಾಲ್ ಅವರು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಿದ್ದಾರೆ. ಆದ ಕಾರಣ ಅವರಿಗೆ ನಾನು ಹಾರ್ದಿಕವಾದ ಶುಭಾಶಯಗಳನ್ನು ಕೋರುತ್ತೇನೆ. ಚಂದ್ರಲಾಲ್ ರಾಠೋಡ್ ಅವರು ನಮ್ಮದು ಪರಿಚಯ 2016ರಲ್ಲಿ. ಅವರು ನಾವು ಕೂಡಿ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದೀವಿ. ಭಾಳ ಸಜ್ಜನ, ಭಾಳ ಒಳ್ಳೆಯ ವ್ಯಕ್ತಿ. ಆಮೇಲೆ ಅವರು ಭಾಳ ಏನಪ್ಪ ಸ್ಮೂತಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗೋರು. ಅವರು ಯಾವುದೇ ಒಂದು ಸರ್ಕಾರಿ ನೌಕರ ಎಷ್ಟು ವರ್ಷ ಸೇವೆ ಸಲ್ಲಿಸಿದರೆ ಮುಖ್ಯ ಅಲ್ಲ, ಅವ್ರು ಯಾವ ರೀತಿ ಏನಪ್ಪ ಅಂದ್ರೆ ಸೇವೆ ಸಲ್ಲಿಸಿದ್ದಾರೆ ಅದು ಮುಖ್ಯವಾಗ್ತದೆ. ಆ ರೀತಿ ಏನಪ್ಪ ಅಂದ್ರೆ ನಮ್ಮ ಚಂದ್ರಲಾಲ್ ಅವರು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಏನಪ್ಪ ಅಂದ್ರೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಆದ ಕಾರಣ ಹೆಚ್ಚೇನು ಮಾತನಾಡಲಾರದೆ ಅವರು ಸರ್ಕಾರಿ ಸೇವೆಯನ್ನು ವಯೋನಿವೃತ್ತಿ ಹೊಂದುತ್ತಿರುವ ಪ್ರಯುಕ್ತ ಅವರ ಒಂದು ನಿವೃತ್ತಿ ಜೀವನ ಅತಿ ಸುಂದರವಾಗಿರಲೆಂದು ಹಾಗೂ ತಮ್ಮ ಫ್ಯಾಮಿಲಿ ಜೊತೆ ಸುಖವಾಗಿರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನೊಂದು 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ರಿಟೈರ್ಡ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಇವರು ವೇದಿಕೆ ಮೇಲೆ ಬಂದು ಒಂದೆರಡು ಮಾತಾಡಬೇಕಂತ ವಿನಂತಿಸಿಕೊಳ್ಳುತ್ತೇನೆ. ಕಾका ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಕ್ಯಾಪ್ಟನ್ ಪಾರ್ಟಿ ಮಾಡಿದ್ದಾರೆ. ಇದಕ್ಕೆ ಆಹ್ವಾನ ಎಲ್ಲ ಅಕ್ಕ ತಂಗಿಯರು ಬಂದು
ಅದರ ಮೂರ್ತಿ ಇದನ್ನೆಲ್ಲ ಮಾತಾಡಲಿಕ್ಕೆ ಅನುಮತಿ ಅದನ್ನು ಮುಗಿಸಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಮೂರ್ತಿ ಜೀವನದಲ್ಲಿ ಅದರಿಂದ ಸಾಧನೆ ಮೂರ್ತಿ ಪ್ರೇರಣೆಗೆ ಏನೊಂದು ಪ್ರೇರಿರ್ತದೆ ಎಷ್ಟೋ ದಿವಸಕ್ಕೆ ಎಷ್ಟೋ ವರ್ಷ ಬಟ್ ಅದನ್ನು ನೀವು ಏನು ಮಾಡಿ ಹೋಗ್ತೀರಿ, ನೀವು ಏನು ಮಾಡಿದ್ದೀರಿ, ಯಾಕೆ ಸರ್ಕಾರ ಮಾಡಿದ್ರು, ಡೆವಲಪ್ಮೆಂಟ್ಗೆ ಎಷ್ಟು ಕಾಳಜಿ ಕೆಲಸ ಮಾಡಿದ್ದೀರಿ, ಹಾಂಡ್ರೆಬಲ್ ಲೀಡರ್ಸ್ ಹತ್ರ ಅಥವಾ ಅಧಿಕಾರಿಗಳ ಹತ್ರ ಮೇಲಾಧಿಕಾರಿ ಹತ್ರ ಕ್ರೆಡಿಟನ್ನು ತೊಗೋತೀವಿ. ಅದು ಜೀವನದಲ್ಲಿ ರಿಟೈರ್ಮೆಂಟ್ ಆದಾಗ ಅದು ನಾವು ಅಲ್ಲಿ ಮಾತಾಡೋಣ ಹೇಳೋದು ಅವು ಏನಪ್ಪ ಅಂತಂದ್ರೆ ನೀವು ಇದು ನನ್ನ ಪ್ರೇರಣೆಗೆ ಆಗ್ತದ ಕೆಲಸ ಎಂಬುದು ಪಾಯಿಂಟ್ ಮಾಡಿ ತೋರಿಸ್ತಕ್ಕಂಥ ಒಂದು ಕೆಲಸ ಆಗ್ತದೆ. ಸುಮ್ಮನೆ ಸರ್ವಿಸ್ ಮಾಡಿ ಎಲ್ಲರ ಕಡೆ ಇಂಜಿನಿಯರ್ ಕಟ್ಟಿದ್ರೆ ಅದರ ನಾವು ಹಾಕ್ತಾರೆ ಕ್ರಾಪ್ ಅದು ಈ ಪ್ರೇರಣೆಯಿಂದ ಆಗ್ಯದ, ಈ ಆಫೀಸರ್ದು ಆಗ್ಯದ, ಈ ಅಂತ ಅಡಿಗೆ ಸಪೋರ್ಟ್ ಮಾಡೋದು ಇಂಥ ಲೀಡರ್ಸರಿ ಅವ್ರಿಗೆ ಸರ್ಕಾರ ಸಿಕ್ಕಲ್ಲ ಪಾಯಿಂಟ್ನಾಗ ನಾನು ಅದಕ್ಕೆ ಈ ರಾಜ್ಯವರು ನಾನು ಅಷ್ಟೇ ನಾವು ಭಾಳ ಇನ್ವೆಸ್ಟ್ಕೊಂಡು ನಮ್ಮ ಕ್ರೆಡಿಟ್ ಓದಿದ್ರೆ ಅದು ವೆರಿ ಇಂಪಾರ್ಟೆಂಟ್. ನಾನು ಮೊದಲೇ ಹೇಳೋದು ಅದಕ್ಕೆ ಚಂದ್ರಬಾಬು ಒಳ್ಳೆ ಕೆಲಸ ಮಾಡಿರೋದು ಕೆಲಸ ಮಾಡಿದ್ರೆ ದೊಡ್ಡ ಕೆಲಸಗಳು ಇಲ್ಲಿ ಬಂದು ಕ್ರೆಡಿಟ್ ಕೊಡ್ತಲ್ಲ ನೀವು ಆ್ಯಕ್ಷನ್ ಪ್ಲಾನ್ ನಿಗದಿ ಮಾಡ್ಕೊಂಡಿರ್ತಾವಲ್ಲ ಆ ನಿಗದಿ ಮಾಡ್ಕೊಂಡು ಫಸ್ಟ್ ಮಾಡಬೇಕು. ಅಲ್ಲೆಲ್ಲ ಅವರು ವಿಶ್ವೇಶ್ವರಯ್ಯವರ ಮೂರ್ತಿಯನ್ನು ಸ್ಥಾಪಿಸಿದ್ದಾರೆ. ಅದೇ ಥರ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶರಣಬಸಪ್ಪ ಸಾಹೇಬರು ಕೂಡ